ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು NEP ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಪ್ಯಾಟ್ರನ್ BA, BCom, BSc, B ಮ್ಯೂಸಿಕ್ ಹಾಗೂ ಇತರೆ ಎಲ್ಲ ಪದವಿಗಳಿಗೂ ಪಠ್ಯವಾಗಿ ಹಚ್ಚಿರುವಂತಹ ಅವಶ್ಯಕ ಕನ್ನಡ ಪ್ರಶ್ನೆ ಪತ್ರಿಕೆಗಳ ಮಾದರಿಯ ಪರಿಚಯ ಇದಾಗಿದೆ. ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತಾ ಇದ್ದೇನೆ. ಮೊದಲಿಗೆ ಪ್ರಶ್ನೆ ಪತ್ರಿಕೆ ಮೇಲೆ ಪರಿಷ್ಕೃತ NEP ಪದ್ಧತಿ ಅನ್ವಯ ಅವಶ್ಯಕ ಕನ್ನಡ ಪಠ್ಯ AECC 2024-25 ಮತ್ತು ನಂತರ ಮುಂದಿನ 3 ವರ್ಷದ ಅವಧಿಗೆ ಈ ಒಂದು ಮಾದರಿ ಅನ್ವಯವಾಗುತ್ತದೆ. ಈ ಹಿಂದೆ NEP ಮಾದರಿ ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು 2 ಗಂಟೆಗಳ ಕಾಲ ಪರೀಕ್ಷೆಯನ್ನು ಹಾಜರಾಗ್ತಾ ಇದ್ದರು. ಅಲ್ಲಿ ಒಟ್ಟು 60 ಅಂಕಗಳಿಗೆ ಇವರು ಪರೀಕ್ಷೆಯನ್ನು ಬರಿತಾ ಇದ್ದರು. ಆದರೆ NEP ರಿವೈಸ್ಡ್ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾಯ್ತಂದರೆ ಒಟ್ಟು ಇವರು 3 ಗಂಟೆಗಳ ಕಾಲ ಪರೀಕ್ಷೆಗೆ ಹಾಜರಾಗಬೇಕಾಗ್ತದೆ. ಆ ಬರೆಯುವಂತಹ ಪರೀಕ್ಷೆ ಒಟ್ಟು 80 ಅಂಕಗಳನ್ನು ಹೊಂದಿರುತ್ತದೆ. ಪ್ರಶ್ನೆ ಪತ್ರಿಕೆಯ ಆರಂಭದಲ್ಲಿ ಅ ಭಾಗವನ್ನು ನೀಡಲಾಗಿದೆ. ಅಲ್ಲಿ 1 ರಿಂದ 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅವೆಲ್ಲ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಕೊಟ್ಟಿರುವಂತಹ 10 ಪ್ರಶ್ನೆಗಳು ಕಡ್ಡಾಯವಾಗಿ ಅವರು ಉತ್ತರಿಸಬೇಕಾಗ್ತದೆ. ಈ 10 ಪ್ರಶ್ನೆಗಳಿಗೆ 20 ಅಂಕಗಳು ಒಟ್ಟಾರೆ ನೀಡಲಾಗಿದೆ. ಎರಡನೇದಾಗಿ ಬ ಭಾಗವನ್ನು ನೀಡಲಾಗಿದೆ. ಇಲ್ಲಿ 11 ರಿಂದ 18 ಸಂಖ್ಯೆಯವರೆಗಿನ ಪ್ರಶ್ನೆಗಳನ್ನು ಈ ಒಂದು ಬ ಭಾಗಕ್ಕೆ ಸೇರಿಸಲಾಗಿದೆ. ಒಟ್ಟು 8 ಪ್ರಶ್ನೆಗಳನ್ನು ನೀಡ್ತಾರೆ. ಅವುಗಳಲ್ಲಿ 6ಕ್ಕೆ ಇಲ್ಲಿ ಉತ್ತರಿಸಬೇಕಾಗ್ತದೆ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ. ಒಟ್ಟು ವಿದ್ಯಾರ್ಥಿಯು 6 ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸಿದ್ದಾಯಿತಂದರೆ ಆ ವಿದ್ಯಾರ್ಥಿಗೆ 30 ಅಂಕಗಳು ಲಭಿಸುತ್ತವೆ. ಈ ಪ್ರಶ್ನೆಗಳು ಟಿಪ್ಪಣಿ ಮಾದರಿಯ ಪ್ರಶ್ನೋತ್ತರಗಳಾಗಿರುತ್ತವೆ. ಇನ್ನು ಪ್ರಶ್ನೆ ಪತ್ರಿಕೆಯ 3ನೇ ಭಾಗ ಕ ಭಾಗ. ಇಲ್ಲಿ 19ನೇ ಸಂಖ್ಯೆಯಿಂದ 22ನೇ ಸಂಖ್ಯೆಯವರೆಗಿನ ಪ್ರಶ್ನೆಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಒಟ್ಟು 4 ಪ್ರಶ್ನೆಗಳನ್ನು ನೀಡ್ತಾರೆ. ಆ 4ರಲ್ಲಿ ಇಲ್ಲಿ ವಿದ್ಯಾರ್ಥಿಗಳು 3ಕ್ಕೆ ಉತ್ತರಿಸಬೇಕಾಗ್ತದೆ. ಇವು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಾಗಿರುತ್ತವೆ. ಇಲ್ಲಿ ಒಂದು ಪ್ರಶ್ನೆಗೆ 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳು 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾಯಿತಂದರೆ ಅವರಿಗೆ 30 ಅಂಕಗಳು ಇಲ್ಲಿ ಲಭಿಸುತ್ತವೆ. ಒಟ್ಟಾರೆಯಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ 2 ಅಂಕದ ಪ್ರಶ್ನೆಗಳಿಗೆ 20 ಅಂಕಗಳು, ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿಗೆ 30 ಅಂಕಗಳು ಹಾಗೂ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ 30 ಅಂಕಗಳು, ಒಟ್ಟು 80 ಅಂಕಗಳನ್ನು ವಿಂಗಡಿಸಲಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ವಿಡಿಯೋ ಲೈಕ್ ಆಗಿದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವಾಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.